ಕ್ಯಾಮ್ರಾ ಯಾವಾಗ್ಲೂ ರೌಂಡ್ ಆಗಿರುತ್ತೆ, ಆದ್ರೆ ಫೋಟೋ ಹಿಡಿದ್ರೆ ಮಾತ್ರ ಎಂಟಕ್ಕೆ ಸ್ಕ್ವೇರ್ ಶೇಪ್ ಅಲ್ಲಿ ಬರುತ್ತೆ. ಗೈಸ್, ನಿಮ್ಗೆ ಏನಾದ್ರು ಮೈಂಡ್ ಆಫ್ ಆಗಿದ್ರೆ ಒಂದು ಮೋಟಿವೇಶನ್ ಸ್ಪೀಚ್ ಇದೆ, ಪ್ಲೇ ಮಾಡ್ತೀನಿ ಗೈಸ್, ನೋಡ್ಕೊಂಡ್ ಬನ್ನಿ. ಮತ್ತು ಅಡುಗೆ ಕೆಡ್ದಾಗಿರ್ತೈತೆ. ಒಬ್ಬರು ಉಪ್ಪು ಜಾಸ್ತಿ ಆಗೈತೆ ಅಂತಾರೆ, ಒಬ್ಬರು ಖಾರ ಜಾಸ್ತಿ ಆಗೈತೆ ಅಂತಾರೆ, ಒಬ್ಬರು ಸಪ್ಪೆ ಐತೆ ಅಂತಾರೆ. ಸೊ ಹಂಗಿದ್ಮೇಲೆ ಅವ್ರು ಹೇಳಿದ ತಕ್ಷಣ ಅಡುಗೆ ಮಾಡೋದು ನಿಲ್ಲಿಸ್ತೀಯ ನೀನು, ಇಲ್ಲ ತಾನೆ? ಸೊ ಹಂಗೆ ಜೀವನದಲ್ಲಿ ಒಂದು ವ್ಯಕ್ತಿ ನಡೀತಾ ಇದ್ದಾರೆ ಅಂದರೆ ಸೊ ಅವ್ರನ್ನ ಬೀಳ್ಸೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಇದ್ಮೇಲೆ ನೀನು ಏನೇ ಮಾಡಿದ್ರು ಹಿಂಗೆ ಇದ್ರು ಮಾತಾಡ್ತಾನೆ ಇದ್ದಿ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೋಬಾರ್ದು. ಗೈಸ್, ಅಕ್ಕನ ಸ್ಪೀಚ್ ಕೇಳಿ ನಿಮ್ಗೆ ಏನು ಅನಿಸ್ತಂತ ಕಮೆಂಟ್ ಮಾಡಿ ಗೈಸ್. ಮತ್ತೆ ನೆಕ್ಸ್ಟ್ ಪ್ಲೇ ಮಾಡ್ತೀನಿ ಗೈಸ್, ಬನ್ನಿ ನೋಡೋಣ. ನಿಮ್ಗೊಂದು ಕ್ವಶನ್ ಕೇಳಲಾ? ಕೇಳಿ. ಕ್ಯಾಮ್ರಾ ಯಾವಾಗ್ಲೂ ರೌಂಡ್ ಆಗಿರುತ್ತೆ, ಆದ್ರೆ ಫೋಟೋ ಹಿಡಿದ್ರೆ ಮಾತ್ರ ಎಂಟಕ್ಕೆ ಸ್ಕ್ವೇರ್ ಶೇಪ್ ಅಲ್ಲಿ ಬರುತ್ತೆ. ಯಾಕಂದ್ರೆ ಕ್ಯಾಮ್ರಾ ರೌಂಡ್ ಆಗಿರುತ್ತೆ, ಸ್ಕ್ರೀನ್ ರೌಂಡ್ ಆಗಿರಲ್ಲ, ಅದಕ್ಕೆ. ಸರಿ ಆಯ್ತು, ಇದೊಂದು ಕ್ವಶನ್. ಒಬ್ಬ ವ್ಯಕ್ತಿ ಸ್ಪೇಸ್ ಹೋದ್ರೆ, ಚಂದ್ರನ ಮೇಲೆ, ಮಾರ್ಸ್ ಮೇಲೆ, ಯಾವ್ದ್ರ ಮೇಲಾದ್ರೂ ಹೋದ್ರೆ ಅವ್ರ ಹೆಂಡತಿ ವಿಧವೆ ಆಗ್ಬಿಡ್ತಾಳ? ಯಾಕಂದ್ರೆ ಅವ್ರ ಗಂಡ ಇವಾಗ ಈ ಭೂಮಿ ಮೇಲಿಲ್ಲ. ಇದನ್ನ ನೀವು ಅವ್ರ ಹೆಂಡತಿ ಹತ್ರನೇ ಕೇಳ್ಬೇಕು. ನಿಮ್ಗೊಂದು ಟಿಪ್ಸ್ ಕೊಡ್ತೀನಿ, ಕೇಳಿ. ಹೇಳಿ. ನೀವು ದಿನ 5 ಕಿಲೋಮೀಟರ್ ಜಾಗಿಂಗ್ ಮಾಡಿ. ಯಾಕಂದ್ರೆ ನೀವು ದಿನ 5 ಕಿಲೋಮೀಟರ್ ಜಾಗಿಂಗ್ ಮಾಡಿದ್ರೆ ನಿಮ್ ಲೈಫ್ಗೆ 30 ನಿಮಿಷ ಆಡ್ ಆಗುತ್ತೆ. ಹೌದಾ? ಅದೆಲ್ಲ ವೇಸ್ಟ್ ರೀ, ಸುಮ್ನೆ. ನಿಮ್ ಫ್ರೆಂಡ್ ಚಕ್ಕನ ಅಲ್ವಾ ಅಂತ ಹೆಂಗ್ ಕಂಡಿಡಿಯೋದು? ಟಾಪ್ 3 ನಂಬರ್ 1, ನೀವ್ ಯಾವಾಗ್ಲೇ ಒಂದ್ ಫೋನ್ ಮಾಡ್ಬಿಟ್ಟು ಆಚೆ ಹೋಗಕ್ ಕರೆದ್ರು 5 ನಿಮಿಷ ಅಂದ್ಬಿಟ್ಟು 9 ತರ ಹಾಫ್ ಅನ್ ಅವರ್ 1 ಅವರ್ ಬಿಡ್ಕೊಂಡ್ ಬರ್ತಾನೆ. ನಂಬರ್ 2, ನೀವ್ ಯಾವ್ದೇ ಕೇಸಲ್ಲಿ ತಗಲಾಕೊಂಡ್ರು ಹೋಜ ತರ ಅವನೇ ಜಾಸ್ತಿ ಎದುರ್ಕೊಳ್ಳೋದು. ನಂಬರ್ 3, ನೀವೆಲ್ಲೇ ಟ್ರಿಪ್ ಪ್ಲಾನ್ ಮಾಡಿದ್ರು ಕಲೆಕ್ಷನ್ ಹೋಗಿಲ್ಲ, ಕಾಸಿಲ್ಲ, ನಮ್ಮ ಮನೆ ಸಿಗಾ ಹೊಡಿತಾರೆ ಅಂತ ನಾಯಿ ಬೇವಸಿ ತರ ಇಲ್ಲೇ ಇರೋ ನೆಪಗಳೆಲ್ಲ ಹೇಳ್ತಾನೆ. ಇದೇ ತರ ಯೂಸ್ಫುಲ್ ಹ್ಯಾಕ್ಸ್ ತಿಳ್ಕೊಳಕ್ಕೆ ನನ್ನ ಫಾಲೋ ಮಾಡಿ. ಸರ್, ಇದು ನಿಮ್ ಆರ್ಡರ್. ಥ್ಯಾಂಕ್ ಯು ಸೋ ಮಚ್. ಅಣ್ಣ, ನಿಮ್ ತಿನ್ಬೇಕಂದ್ರೆ ಹೋಗಿ ನಿಮ್ ಗಾಡಿ ಕುತ್ಕೊಂಡ್ ತಿನ್ರಿ, ನನ್ ಗಾಡಿ ಕುತ್ಕೊಂಡು ಎಂತ ತಿಂತಾ ಇದೀರಾ? ಆಚೆ ಮಳೆ ಬರ್ತೈತೆ, ಅದಕ್ಕೆ. ಅಣ್ಣ, ಏನ್ ಇಷ್ಟೊಂದು ಕೆಡ್ದಾಗೈತೆ, ನೀವು ಕೈ ತೊಳ್ಕೊಂಡ್ ಮಾಡಲ್ವಾ? ತಿನ್ನ ಮುಂಜೆ ಲೌಡೆ ಕಾಸು ಕೊಡಾಯ್ತು. ಅಣ್ಣ, ನೀವು ಮೋಸ್ಟ್ಲಿ ಮರ್ತೋದ್ರಿ ಅನ್ಸುತ್ತೆ, ನೀವು ಹಾಫ್ ಅನ್ ಅವರ್ ಲೇಟ್ ಆಗಿ ಬಂದ್ರಿ. ಲೌಡೆ, ನಿಂದೆ ತಪ್ಪೋದು. ನಿನ್ ಟೈಮ್ ಕರೆಕ್ಟ್ ಆಗಿ ಅಡಿಗೆ ಮಾಡಿದ್ರೆ ನಾನು ಟೈಮ್ ಕರೆಕ್ಟ್ ಆಗಿ ಡೆಲಿವರಿ ಮಾಡ್ತಿದ್ದೆ. ನಿಮ್ ಇಡೀ ಹೋಟ್ಲಿಗೆ ನಾನು ಒಬ್ಬನೇ ಶೆಫ್ ಇರೋದು. ನೀವೇನಾದ್ರು ನಂಗೆ ಟೈಮ್ ಕರೆಕ್ಟ್ ಆಗಿ ಸಂಬಳ ಕೊಟ್ಟಿದ್ರೆ ನಾನು ಟೈಮ್ ಕರೆಕ್ಟ್ ಆಗಿ ಬಂದು ಅಡಿಗೆ ಮಾಡ್ತಿದ್ದೆ. ನಿಮ್ಗೆಲ್ಲ ನಾನು ಟೈಮ್ ಕರೆಕ್ಟ್ ಆಗಿ ಸಂಬಳ ಕೊಡ್ಬೇಕಂತ ನಾನು ಡೆಲಿವರಿ ಕೆಲಸ ಮಾಡ್ತಾ ಇರೋದು. ಆದ್ರೆ ನಿನ್ನಂತ ಗೋಳಿ ಮಕ್ಳು ಕಾಸೆ ಕೊಡಲ್ಲ. ಅಣ್ಣ, ನೀವ್ ನಂಗೆ ಸ್ಯಾಲರಿ ಕೊಟ್ಟಿಲ್ಲ ಅಂದ್ರೆ ನಾನು ಆರ್ಡರ್ ಕಾಸು ಹೆಂಗ್ ಕೊಡ್ಲಿ? ನೀನ್ ಆರ್ಡರ್ ಕಾಸು ಕೊಟ್ಟಿಲ್ಲ ಅಂದ್ರೆ ನಿಂಗೆ ಸಂಬಳ ಹೆಂಗ್ ಕೊಡ್ಲಿ? ಆಯ್ತು ಅಣ್ಣ, ನೀವ್ ಹೇಳ್ದಂಗೆ ಆಗ್ಲಿ, ತಗೊಳ್ಳಿ ನಿಮ್ ಆರ್ಡರ್ ಕಾಸು. ಓಕೆ ಶೆಫ್, ತಗೋ ನಿನ್ ಸಂಬಳ. ಥ್ಯಾಂಕ್ ಯು ಅಣ್ಣ. ಸೊ ಗೈಸ್, ನಿಮ್ಗಿದು ಗೊತ್ತಾ? ನೀವ್ ಯಾವ್ದಾರ ಆಪಲ್ ಮರದ ಮೇಲೆ ಹತ್ತೋದ್ರೆ ಆ ಮರದಲ್ಲಿ ದ್ರಾಕ್ಷಿ ಸಿಗಕ್ಕೆ 0% ಚಾನ್ಸಸ್ ಇರುತ್ತೆ. ಮತ್ತೆ ನಿಮ್ಗೆ ಗೊತ್ತಾ, ಒಂದು ಕಪ್ಪೆ ಒಂದು ಐಫಿಲ್ ಟವರ್ ಗಿಂತ ಜಾಸ್ತಿ ಜಂಪ್ ಮಾಡುತ್ತೆ. ಯಾಕಂದ್ರೆ ಐಫಿಲ್ ಟವರ್ ಜಂಪ್ ಮಾಡಕ್ ಆಗಲ್ಲ. ಮತ್ತೆ ನೀವೇನಾದ್ರು ಕ್ಯಾಲ್ಕುಲೇಟರ್ ತಗೊಂಡು 4x5 ಮಾಡಿದ್ರೆ ಆನ್ಸರ್ 20 ಬರುತ್ತೆ. ಅದೇ ನೀವು ಐಫೋನ್ ಅಲ್ಲಿ ಬರೋ ಕ್ಯಾಲ್ಸಿಯಿಂದ 4x5 ಮಾಡಿದ್ರೆ ಅವಾಗ್ಲೂ ಆನ್ಸರ್ 20 ಬರುತ್ತೆ. ನೀವೇನಾದ್ರು ಊಟನ ಸ್ಪೂನ್ ಅಲ್ಲಿ ತಿಂತಾ ಇದ್ರೆ ಇವತ್ತಿನ ಸ್ಪೂನ್ ಅಲ್ಲಿ ತಿನ್ನೋದನ್ನ ಬಿಟ್ಬಿಡಿ. ಯಾಕಂದ್ರೆ ಸ್ಪೂನ್ ಗಿಂತ ಕೈಯಲ್ಲಿ ತಿಂದ್ರೆ ಊಟ ಕ್ಲೀನ್ ಆಗಿ ಜೀರ್ಣ ಆಗುತ್ತೆ. ಅದೇ ನೀವು ಸ್ಪೂನ್ ಅಲ್ಲಿ ತಿಂದ್ರೆ ಊಟ ಅವಾಗ್ಲೂ ಜೀರ್ಣ ಆಗುತ್ತೆ. ಆಕ್ಚುಲಿ ನಂಗೆ ಮನೇಲಿ ಮಾಡಕ್ಕೆ ಕೆಲಸ ಇಲ್ಲ, ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೆ. ಅದಕ್ಕೆ ನಾನು ಒಬ್ಬಂದೇ ಅಂತ ಸುಮ್ನೆ ಟೈಮ್ ವೇಸ್ಟ್ ಆಗೋದು, ನಿಮ್ದು ಟೈಮ್ ವೇಸ್ಟ್ ಆಗಲಿ ಅಂತ ಈ ವಿಡಿಯೋ ಮಾಡಿದೆ. ಥ್ಯಾಂಕ್ ಯು. ಕಾಣಿಸವೇನ ಪೌಡೆ ಬ್ರೋ? ಇದೇ ಮತ್ತು ನೀವು ಪ್ರೀತಿಯಿಂದ ಹೇಳ್ಬೋದಲ್ಲ. ಏನ್ ರಾಜ, ಕಣ್ಣಿಗೆ ಬೆಣ್ಣೆ ಹಿಡ್ಕೊಂಡಿದ್ಯಾ? ಬೋಳೆ ಮಗನೇ, ನಾನು ಅವಳಿಗೆ ಹೇಳಿ ತುಂಬಾ ದಪ್ಪ ಆಯ್ತಿದ್ದೆ, ಓಡಕ್ ಸ್ಟಾರ್ಟ್ ಮಾಡು. ಅವಳು ಬೇರೆ ಜೊತೆಗೆ ಓಡೋಗ್ಬಿಟ್ಲು. ಹೊಸದಾಗಿ ಗ್ರಾಜುಯೇಟ್ ಆಗಿ ಬಯಾಲಜಿ ಓದಿರೋ ಒಬ್ಬ ಹುಡುಗ ಝೂಗೆ ಇಂಟರ್ವ್ಯೂ ಬಂದಿರ್ತಾನೆ. ಅವ್ನಿಗೆ ಚಿಕ್ಕ ವಯಸ್ಸಿಂದಾನೆ ಅನಿಮಲ್ಸ್ ಮೇಲೆ ತುಂಬಾ ತಿಳ್ಕೊಬೇಕನ್ನೋ ಆಸೆ. ಸೊ ಅದಕ್ಕೋಸ್ಕರನೇ ಅವನು ಬಯಾಲಜಿ ಎಲ್ಲ ಓದಿ ಇವಾಗ ಝೂ ಅಲ್ಲಿ ಇಂಟರ್ವ್ಯೂ ಬಂದಿರ್ತಾನೆ. ಓಡೆ ಹೋಯ್ತಿದಂಗೆ ಇಂಟರ್ವ್ಯೂ ತಗೊಳ್ಳೋರು ಸಡನ್ ಆಗಿ ಹೋದ್ವಾರ ತಾನೇ ನಮ್ ಝೂ ಅಲ್ಲಿ ಒಂದು ಗೋರಿಲ್ಲ ತೀರ್ಕೊಂಡ್ಬಿಡ್ತು. ಸೊ ಅದಕ್ಕೋಸ್ಕರನೇ ಅದ್ರ ಬದಲು ನೀನ್ ಗೋರಿಲ್ಲ ವೇಷ ಹಾಕೊಂಡು ಗೋರಿಲ್ಲ ಸಲ ಇರ್ಬೇಕು ಅಂತ ಅವ್ನಿಗೆ ಹೇಳ್ತಾರೆ. ಇದನ್ ಕೇಳ್ತಿದಂಗೆ ಆ ಹುಡುಗಂಗೆ ಫುಲ್ ಶಾಕ್ ಆಗ್ಬಿಡುತ್ತೆ. ಏನೋ ಕನ್ಸ್ ಕಟ್ಕೊಂಡ್ ಬಂದೆ, ಡಿಗ್ರಿ ಎಲ್ಲ ಮುಗಿಸ್ಕೊಂಡ್ ಬಂದೆ, ಇವ್ರು ನೋಡಿದ್ರೆ ಹಿಂಗೆ ಹೇಳ್ತವ್ರಲ್ಲ ಅಂತ ಯೋಚನೆ ಮಾಡ್ಬೇಕಾರೆ ಹುಡುಗಂಗ್ ಗೊತ್ತಾಗುತ್ತೆ ಅವನ ಹತ್ರ ಇದ್ದಿದ್ ಕಾಸೆಲ್ಲ ಆಲ್ಮೋಸ್ಟ್ ಖಾಲಿ ಆಗಿದೆ. ಅವನ ಹತ್ರ ಮನೆ ಬಾಡಿಗೆ ಕಟ್ಟಕ್ಕೂ
ಕಾಸಿಲ್ಲ ಅಂತ. ಅದಕ್ಕೋಸ್ಕರ ಅವ್ನು ಇನ್ನೇನ್ ಮಾಡೋದು ಅಂತ ಕೆಲ್ಸಕ್ಕೆ ಒಪ್ಕೊಂಡ್ಬಿಡ್ತಾನೆ. ಸಿಕ್ಕಿರೋ ಕೆಲ್ಸ ಇಷ್ಟ ಇಲ್ಲ ಅಂದ್ರು ಕೊಟ್ಟಿರೋ ಕೆಲ್ಸ ಕರೆಕ್ಟ್ ಆಗಿ ಮಾಡ್ಬೇಕು ಅಂತ ಅನ್ಕೊಂಡು ಒಂದು ಗೋರಿಲ್ಲ ಏನ್ ಮಾಡುತ್ತೋ ಪ್ರತಿಯೊಂದನ್ನು ಇವನು ಗೋರಿಲ್ಲ ವೇಷ ಹಾಕೊಂಡು ಮಾಡ್ತಾ ಇರ್ತಾನೆ. ನಡೆಯೋದು, ಎಗಡೋದು, ಮರದ ಮೇಲೆ ಹತ್ತೋದು, ಎದೆ ಹೊಡ್ಕೊಳ್ಳೋದು ಎಲ್ಲಾ ವಿಷಯನೂ ಮಾಡ್ತಾ ಇರ್ತಾನೆ. ಸೊ ಇದನ್ನ ನೋಡಕ್ಕೆ ಒಂದ್ ಸೆಲ್ ಹತ್ರ ತುಂಬಾ ಜನ ಸೇರ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ಒಂದ್ ದಿವಸ ಹಿಂಗೆ ಕ್ರೌಡ್ ನ ಅಟ್ರಾಕ್ಷನ್ ಮಾಡಕ್ಕೆ ಎಕ್ಸೈಟ್ಮೆಂಟ್ ಅಲ್ಲಿ ಒಂದ್ ದೊಡ್ಡ ಮರನ ಹಾಕ್ಬಿಟ್ಟು ಸ್ಟಂಟ್ ಮಾಡ್ತಾ ಇರ್ತಾನೆ. ಮರದ ಮೇಲೆ ಹತ್ಬಿಟ್ಟು ಸ್ಟಂಟ್ ಮಾಡ್ಬೇಕಾದ್ರೆ ಗೊತ್ತಾಗ್ದಿರ ಮಿಸ್ ಆಗಿ ಪಕ್ಕದಲ್ಲೇ ಇರೋ ಸಿಂಹದ ಸೆಲ್ ಒಳಗಡೆ ಬಿದ್ಬಿಡ್ತಾನೆ. ಇವ್ನ್ ಬೀಳ್ಬೇಕಾದ್ರೆ ಮಲ್ಕೊಂಡಿದ್ದ ಸಿಂಹ ಇವ್ನ್ ಬಿದ್ದಿದ್ ಸೌಂಡ್ ಕೇಳಿ ಎತ್ ಕುತ್ಕೊಂಡ್ಬಿಡುತ್ತೆ. ಇವನು ಅವ್ರ ಹತ್ರ ಇವ್ರ ಹತ್ರ ಯಾರಾದ್ರೂ ನನ್ನ ಕಾಪಾಡಿ ಅಂತ ಕಿಚ್ಕೊಳಕ್ ಸ್ಟಾರ್ಟ್ ಮಾಡ್ತಾನೆ. ಕೊನೆಗೂ ಓಡಿ ಒಂದ್ ಕಾರ್ನರ್ ಅಲ್ಲಿ ಬಂದು ಸಿಗಾಕೊಂಡ್ಬಿಡ್ತಾನೆ. ಆ ಸಿಂಹನು ಎದುರ್ಕೊಂಡು ಇವನ ಹತ್ರ ಬರುತ್ತೆ. ಇದಕ್ಕಿಂತ ಮುಂಚೆ ಇದ್ದಿದ್ ಗೋರಿಲ್ಲಾನು ಇದೇ ತರ ಸತ್ತೋಗಿರ್ಬೇಕೇನೋ ಅಂತ ಅನ್ಕೊಂಡು ತುಂಬಾ ಭಯ ಪಡ್ಕೊಂಡಿರ್ತಾನೆ. ಸಿಂಹ ನಿಧಾನಕ್ಕೆ ಅವನ ಹತ್ರ ಬಂದ್ಬಿಟ್ಟು ಯೋಚನೆ ಮಾಡಬೇಡಮ್ಮ, ನಾನು ನಿಂತರ ವೇಷ ಹಾಕೊಂಡಿದೀನಿ ಅನ್ನುತ್ತೆ. ಮಚ್ಚ, ನಿಂಗೆ ಪರಿಸ್ಥಿತಿ ಯಾರೋ ಮಾಡಿದ್ದು ಮಚ್ಚ. ಆಕಾಶದಲ್ಲಿ 2 ಕೆಳಗಡೆ 1 ತೋಡು, ಮನೆಗೆ 1 ಗೋಡೆ, ಸೈಡ್ಗೆ ಹೋಗೋ ಲೌಡೆ. ಏನ್ ಅಕ್ಕ ನೋಡ್ರಿ ಓನರ್ ಕಣ್ಬಿಟ್ಟು ನನ್ ಕರಿಯಲ್ಲ ಪೌಡೆ ನಿಂಗ್ ಕಾಲ್ ಕೊಡ್ತೀನಿ ತಗೋ. ಅದು ಗುಡ್ ನೈಟ್. ಅದು ಗುಡ್ ಬಾಯ್ ಕಣೋ, ಬಿಡ ಕಾಲ್ ಪೌಡೆ ಕೊಡು ಇನ್ನೊಂದ್ಸಲಿ ಕೊಡು. ಲೌಡ ಕೊಡ್ತೀನಿ ಸೈಡ್ ಬೇವರ್ಸಿ ಬೀದಿ ನಾಯಿ. ಏನೋ ಗುರಾಯಿಸ್ತೀಯಾ? ಏನಿಲ್ಲ ನೈಟ್ ನೋಡ್ಕೊಂತೀನಿ. ಬೀದಿ ನಾಯಿಗಳು ಒಂದು ಕಾಟ ಗುರುತು. ನನ್ಗೆ ಬೆಳಗ್ಗೆ ರೋದ್ನೆ ಕೊಡ್ತೀಯ ಬೇವರ್ಸಿ ಗೋಳಿ ಮಗನೇ. ಬಿಷ ಮನ್ ಕಿತ್ತ ಎಲ್ಲ ಮಚ್ಚ ಸೀಟ್ ಹೆಂಗ್ ಕೊಡ ಬಿಡೋಣ, ಮನೆಗ್ ಬೆಟ್ಟ ಬಿಡುತ್ತೆ. ಏನ್ ಮರಿ ಬರ್ತಡೆ ಅಂತೆ? ಏನೋ ಗೊತ್ತಿಲ್ಲಪ್ಪ, ಜನ ಹಂಗ ಹೇಳ್ತಾರೆ. ಜನ ಹಂಗ ಹೇಳ್ತಾರ? ಹಾ ಹೋಗ್ ಜನರು. ಲಾ ಮಚ್ಚ, ನಿಂಗೆ ಏನ್ ಅನ್ಸುತ್ತೆ? ನಾವು ಮಿಡಲ್ ಈಸ್ಟ್ ಇಂದ ಪೆಟ್ರೋಲ್ ತಗೊಂಡ್ರೆ ಚೆನ್ನಾಗಿರ್ತಾ ಇಲ್ಲ ರಷ್ಯಾ ಇಂದ ಪೆಟ್ರೋಲ್ ತಗೊಂಡ್ರೆ ಚೆನ್ನಾಗಿರ್ತಾ? ಪೆಟ್ರೋಲ್ ಪಂಪ್ ಎದುರುಗಡೆ ಇರೋ ಬಾರಲ್ಲಿ ಕೆಳಗಡೆ ಬಿದ್ದಿರೋ 1 ಲೀಟರ್ ವಾಟರ್ ಬಾಟಲ್ ಎತ್ಕೊಂಡು 30 ರೂಪಾಯಿ ಪೆಟ್ರೋಲ್ ತುಂಬಿಸ್ಕೊಂಡು ಹೋಗೋದು ನೀನು. ನಿನಗೇನ್ ಸಿಕ್ಕಿದಲ್ಲ? ಎಲ್ಲಾ ಕಡೆ ವಾರ ಆಗ್ತಾ ಇದೆ. ಸ್ಟಾಕ್ ಮಾರ್ಕೆಟ್ ಎಲ್ಲ ಬಿದೌಡಿರುತ್ತಲ್ಲ, 50 ರೂಪಾಯಿ ಕೇಳಿದ್ರೆ 5 ರೂಪಾಯಿ ಬಡ್ಡಿ ಕೇಳೋ ಬೋಳಿ ನೀನು. ಏನ ಕೇಳಿದ್ರೆ ಸಂಬಂಧ ಇಲ್ದಿರದೆಲ್ಲ ಹೇಳ್ತೀಯಲ್ಲ. ಹಂಗೇನೆ ನಿಂಗೂ ಸ್ಟಾಕ್ ಮಾರ್ಕೆಟ್ಗೂ ಸಂಬಂಧನೇ ಇಲ್ಲ, ಯಾಕೆ ಮಾತಾಡ್ತೀಯ? ಅದೆಲ್ಲ ಬಿಟ್ಟಾಕೋ, ಈ ದೆವ್ವ ಭೂತಗಳನ್ನೆಲ್ಲ ಯಾರು ನಂಬ್ತಾರ ಮಚ್ಚ ಈಗಿನ ಕಾಲದಲ್ಲೂ? ನಾನಂತೂ ನಂಬಲ್ಲಪ್ಪ, ನೀನೇ ನಂಬ್ತೀಯ? ರೋಡಲ್ಲಿ ಹೋಗ್ಬೇಕಾದ್ರೆ ಅದ್ರ ಬೆಕ್ಕಡ್ಡ ಹೋದ್ರೆ 5 ನಿಮಿಷ ನಿಂತ್ಕಂತೀಯ. ಮೈ ಮೇಲೆ ಪಲ್ಲಿ ಬಿದ್ರೆ 3 ಸತಿ ಸ್ನಾನ ಮಾಡ್ಕಂತೀಯ. ಈ ತುಕ್ಕಲ್ಲಿನೆಲ್ಲ ನಂಬ್ತೀಯ, ಈ ದೆವ್ವ ಭೂತನೆಲ್ಲ ನಂಬಲ್ವಾ ನೀನು? ಯಾವ್ದಾದ್ರು ಬಿಸ್ನೆಸ್ ಮಾಡ್ಬೇಕ್ಲೆ, ಹಿಂಗ್ ಸುಮ್ನೆ ಕೂತ್ಕೊಂಡ್ರೆ ಆಗಲ್ಲ ಮಚ್ಚ. ನೀನ್ ಯಾವ್ದೇ ಬಿಸ್ನೆಸ್ ಮಾಡ್ಬೇಕು ಅಂತ ಇದ್ರೆ ಅದೇ ಬಿಸ್ನೆಸ್ ಅಲ್ಲಿ 1 ವರ್ಷ ಅವ್ರ ಕೆಳಗಡೆ ಕೆಲಸ ಮಾಡ್ಬೇಕು ನೀನು. ನಿನ್ ಹತ್ರ ಯಾವ್ದಾರು ಐಡಿಯಾ ಇದ್ರೆ ಕೊಡು, ಇಲ್ಲ ಬ್ಯಾಕ್ ಮುಚ್ಕೊಂಡಿರು. ಹಿಂಗೆಲ್ಲ ಸುಮ್ನೆ ರೀಲ್ಸ್ ನೋಡ್ಕೊಂಬಂದ್ ತಲ್ದಂಗ್ ಮಾಡ್ದು ನಮ್ಗೆ. ನಿನ್ನ ಹೃದಯದಲ್ಲಿ ಪ್ರೀತಿ ಇದೆ. ಸರ್ ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಅದಕ್ಕೆ ನಾ ಆಫೀಸಿಗೆ ಬರಕಾಗಲ್ಲ ಸರ್. ನಿನ್ ಕತೆಗೆಲ್ಲ ನನ್ನ ಹತ್ರ ಕಟ್ಟಕ್ ಹೋಗ್ಬೇಡ. ಇಲ್ಲ ಸರ್, ನಿಜವಾಗ್ಲೂ ಪರ್ಸನಲ್ ಆಗಿ ತುಂಬಾನೇ ಹುಷಾರಿಲ್ಲ ಸರ್. ಪರ್ಸನಲ್ ಆದ್ರೂ ಆಗ್ಲಿ ಏನಾದ್ರೂ ಆಗ್ಲಿ, ನೀನ್ ಪ್ರಾಬ್ಲಮ್ ಏನು ಅಂತ ಆಫೀಸ್ ಗ್ರೂಪ್ ಅಲ್ಲಿ ಆಗ್ಬೇಕಂತ ರೂಲ್ಸ್ ಗೊತ್ತಿಲ್ವಾ ನಿಂಗೆ? ಹಾಕೋ ಅರ್ಜೆಂಟ್ ಆಗಿ ಏನು ಅಂತ ನಿನ್ ಪ್ರಾಬ್ಲಮ್ ಆಫೀಸ್ ಗ್ರೂಪ್ ಅಲ್ಲಿ. ಓಕೆ ಸರ್, ಈಗಲೇ ಫೋಟೋ ಹಾಕ್ತಾ ಇದೀನಿ. ಅಷ್ಟಕ್ಕೂ ನಿನ್ ಪ್ರಾಬ್ಲಮ್ ಏನಿಲ್ಲ ಸರ್, ಪೈಲ್ಸು ಬೇಕಾದ್ರೆ ಗ್ರೂಪ್ ಅಲ್ಲಿ ಫೋಟೋ ಹಾಕ್ತಾ ಇದೀನಿ ನೋಡಿ ಸರ್. ಬೇಡ ಗ್ರೂಪ್ ಅಲ್ಲಿ ಫೋಟೋ ಬೇಡ ಬಿಡು. ರೂಲ್ಸ್ ಅಂದ್ರೆ ರೂಲ್ಸ್, ಇಲ್ಲಿ ಹಾಕ್ತಾ ಇದೀನಿ ನೋಡಿ. ಬೇಡ ಗ್ರೂಪ್ ಅಲ್ಲಿ ಹೆಣ್ಮಕ್ಳು ಇದಾರೋ ಗುಂಡು.